ಆಗಲ್ವೇನ್ರೋ? ಕಪ್ಪದ್ಲು ಚಿಪ್ನ ಕೈ ತಗೊಂಡು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಿ. ಸಾಕು ಸುಮ್ಮನೆ ಇರು. ಇಷ್ಟೊತ್ತು ಮಾತಾಡ್ಲಿಲ್ವಾ? ನಾವೆಲ್ಲ ಸುಮ್ಮನೆ ಇದೀವಂತ ಚಿಪ್ಪು ಅಮ್ಮ ತಾಯಿ ಅಂತ ಮಾತಾಡ್ತಿದ್ಯಾ? ನೀನ್ ಬಂದು ಮಾತಾಡ್ಬೇಕಾಗಿತ್ತು. ಯಾರು ಬೇಡ ಅಂದ್ರು? ಅವನ ಟೀಮಲ್ಲಿ ಇದ್ದಾನೆ ಅಂತ ನೀನು ಮೂಲೆ ಸೇರ್ಕೊಂಡ್ರು. ನಾವೇನ್ ಮಾಡೋಕ್ಕಾಗುತ್ತೆ? ಈಗ ಬಂದು ಮಾತಾಡೋದಲ್ಲ. ಸುಮ್ಮನಿಲ್ಲ, ಒಂದು ನಿಮಿಷ ನಾನು ಮಾತಾಡ್ತೀನಿ. ಏನಂದ್ರೆ ಅಮ್ಮ ತಾಯಿ ಅಂತ ಚಿಪ್ಪಿಟ್ಕೊಡ್ಬೇಕಾ? ಆಯ್ತು, ಇಟ್ಕೊಂಡು ಬೀದಿ ಸುತ್ತಾಡ್ತೀವಿ. ಅವಾಗ ನಿಮ್ಮಲ್ಲಿ ಅಡಿ ಎಲ್ಲಿಗೆ ಬಂತು? ಮೊದಲೇ ಬಣ್ಣ ಬಿಟ್ಕೊಳ್ಳೋ ಬಟ್ಟೆ ತಲ ಅದಿದ್ಯಾ? ಆಮೇಲೆ ಮೂಳೆಗೆ ಹೋಗ್ಬೇಕಾಗುತ್ತೆ. ಎಲ್ಲೂ ಬೆಲೆ ನಾಗೆ ಹೆಂಗ್ ಬೇಕಾದ್ರೂ ತಿಳ್ಗುತ್ತಂತೆ. ನಾನು ಹೋಗಿ ಬೈದ್ರೆ ಎಲ್ರೂ ಓಡೋಗ್ಬೇಕು. ಅವಾಗ್ಲಿಂದ ಬೇಡ ಬೇಡ ಅಂತ ಸುಮ್ಮನಿದ್ದೀನಿ. ಜಾಸ್ತಿ ಮಾಡ್ತಾನೆ ಇದ್ದಾರೆ. ಎಲ್ರೂ ಸೇರ್ಕೊಂಡು ಬಲಿಪಶ ಮಾಡ್ತಿದ್ದೀರಾ? ನಾನು ಯಾರಿಗೂ ಎದುರ್ಕೊಳ್ಳಲ್ಲ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಅವನ್ಗ ನಾನು ಯಾಕೋ ಎದುರ್ಕೊಳ್ಳಿ? ಪರವಾಗಿಲ್ವೇ? ಇಬ್ರು ಒಟ್ಟೊಟ್ಟಿಗೆ ಆಗ್ಬಿಟ್ಟಿದ್ದೀರಾ. ಈಗ ನನ್ನ ಕಣ್ಣಿಗೆ ಹಾಗೆ ಕಾಣಿಸುತ್ತೆ. ಅದು ಎಷ್ಟು ದಿನ ಅಂತ ಕೇಳುತ್ತೆ. ಒಂದಲ್ಲ ಒಂದಿನ ಕಚ್ಚುತ್ತೆ. ಅದಕ್ಕೆ ನೀನು ಹುಷಾರಾಗಿರು. ನಿನ್ ಜೊತೆ ನಮ್ಮನ್ನು ಕಟ್ಬಿಟ್ರೆ ಕಷ್ಟ. ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆನೇ ಇರಲಿಲ್ಲ. ಸುಮ್ಮನಿದ್ರೆ ಆಗ್ತಿತ್ತು. ಎಲ್ಲರೂ ಸೇರ್ಕೊಂಡು ಅಣ್ಣನ ಬಗ್ಗೆ ಮಾತಾಡ್ತಿದ್ದೀರಾ? ಎದುರುಗಡೆ ಮಾತಾಡ್ರ? ಯಾಕೆ ಬಿಲ್ದೆಲ್ಲ ಬುಸ್ ಕೊಡ್ತಿದ್ದೀರಾ? ಏನಪ್ಪ ಒಬ್ಬೊಬ್ರು ಒಂದೊಂದ್ ಥರ ಇದ್ದೀರಾ. ನೀವು ನಿಮ್ಮ ಮಾತುಗಳು ದೇವ್ರಿಗೆ ಪ್ರೀತಿ. ನಿಮ್ಮ ಅನ್ಕೊಂಡ್ರೆ ಇವ್ನಿಗಾಗಲ್ಲ, ಇವ್ನು ಅನ್ಕೊಂಡ್ರೆ ನಿಮ್ಗಾಗಲ್ಲ, ಎಲ್ಲರನ್ನು ಕಂಡ್ರೆ ನಮ್ಮ ಅಣ್ಣನ್ಗಾಗಲ್ಲ. ಅದಕ್ಕೆ ಅಣ್ಣ ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬ ಅಂತ ಕಳ್ಸಿದ್ರು. ಹುರ್ಕೊಳ್ಳಿ ಒಳ್ಳೇದೇ. ಕೈಲಾಕರು ಹರ ಹರ ಅಂತ ಮೈನೆಲ್ಲ ಕೆರ್ಚ್ಕೊಂಡ್ರಂತೆ. ಹುರ್ಕೊಳ್ಳಿ. ಇವನೊಬ್ಬ ಉರಿಯ ಬೆಂಕಿಗೆ ತುಪ್ಪ ಹಾಕಕ್ ಬಂದ್ಬಿಟ್ಟ. ಹೋಗು ನಿಮ್ಮ ಅಣ್ಣಂಗೆ ಹೇಳು, ಹೋಗು. ಅವಳಿಗೆ ಊಟ ಹಾಕಿಸ್ಬೇಕಂತಿದ್ದೆ, ಆದ್ರೆ ಹಾಕಿಸ್ಕೋಬೇಕು ಅಂತಿದ್ದೆ. ಇಳಿಸ್ಬೇಡ. ಊರಿಗೆಲ್ಲ ಹೋಳಿಗೆ ಊಟ ಹಾಕಿಸ್ಬೇಕು ಅಂತಿದ್ದೆ. ಊರಿಗೆಲ್ಲ ಹೋಳಿಗೆ ಊಟ ಹಾಕಿಸ್ಕೋಬೇಕಂತಿದ್ದೆ, ಆದ್ರೆ ಸ್ವಲ್ಪ ಇರು. ಅರ್ಜೆಂಟ್ ಮಾಡಬಾರ್ದು. ಕಲಿಬೇಕು, ಆಯ್ತಾ? ಬಾ ಹಿಂಗ್ ಮಾತಾಡ್ಕೊಡು. ಬಾ ಊರಿಗೆಲ್ಲ ಹೋಳಿಗೆ ಊಟ ಹಾಕಿಸ್ಬೇಕಂತಿದ್ದೆ. ಇದು ಹಿಡಿಯೋದು ರಾಜರು ಏನಂತೆ, ಅದರ ಹಿಡಿಬೇಡ. ಊರಿಗೆಲ್ಲ ಹೋಳಿಗೆ ಊಟ ಹಾಕಿಸ್ಬೇಕಂತಿದ್ದೆ. ಅದೇ ಕ್ಯಾಮ್ರಾ ಎಲ್ಲಿದೆ? ನೀನ್ ತಿರುಗಿದೆ ಅಂತ ಹೆಂಗಾಗುತ್ತೆ? ಬಾ ಆದ್ರೆ ಸ್ವಲ್ಪದ್ರಲ್ಲಿ ಮಿಸ್ ಆಯ್ತು. ಎಲ್ಲ ಬೀಳ್ತೀನಿ ನೋಡಿ. ಊರಿಗೆಲ್ಲ ಹೋಳಿಗೆ ಊಟ ಹಾಕಿಸ್ಬೇಕು ಅಂತಿದ್ದೆ, ಆದ್ರೆ ಸ್ವಲ್ಪದ್ರಲ್ಲೇ ಮಿಸ್ ಆಗೋಯ್ತು. ಊರಿಗೆಲ್ಲ ಹೋಳಿಗೆ ಊಟ ಹಾಕಿಸ್ಬೇಕಂತಿದ್ದೆ, ಆದ್ರೆ ಬರ್ಬೇಡ. ಸ್ವಲ್ಪದ್ರಲ್ಲಿ ಮಿಸ್ ಆಗೋಯ್ತು, ಆದ್ರೆ ಸ್ವಲ್ಪದ್ರಲ್ಲಿ ಮಿಸ್ ಆಯ್ತು. ಸೋತ್ಕೊಂಡು ಬಂದಿದ್ದೀರಲ್ಲ, ನಾಚಿಕೆ ಆಗಲ್ವೇನ್ರೋ ನಿಮ್ಗೆ? ಸೋತ್ಕೊಂಡು ಬಂದಿದ್ದೀರಲ್ರೋ, ನಾಚಿಕೆ ಆಗಲ್ವಾ ನಿಮ್ಗೆ? ಮತ್ತೆ ಬಾ. ಸೋತ್ಕೊಂಡು ಬಂದಿದ್ದೀರಲ್ಲ, ನಾಚಿಕೆ ಆಗಲ್ವೇನೋ ನಿಮ್ಗೆ? ಕಣ್ಕಾಣಲ್ವಾ? ನೆಲ್ಲ ನೋಡ್ಬಾರ್ದು ಅಷ್ಟಿಷ್ಟು. ಸೋತ್ಕೊಂಡು ಬಂದಿದ್ದೀರಲ್ಲ, ನಾಚಿಕೆ ಆಗಲ್ವೇನ್ರೋ ನಿಮ್ಗೆ? ಅಷ್ಟು ದೂರ ಹೋಗ್ಬೇಡ. ಇಷ್ಟೇ, ಇದೇ ಲಾಸ್ಟ್ ಪಾಯಿಂಟ್ ಮಾರ್ಕ್. ನಾಚಿಕೆ ಆಗಲ್ವೇನ್ರೋ ನಿಮ್ಗೆ? ಪಕ್ಕದ ಏರಿಯಾ ಹುಡುಗರಿಗೆ ಹೆಂಗ್ರ ಮುಖ ತೋರಿಸ್ಲಿ? ಈಗ ಪಕ್ಕದ ಏರಿಯಾ ಹುಡುಗರಿಗೆ ಹೆಂಗ್ರ ಮುಖ ತೋರಿಸ್ಲಿ? ಫ್ರಸ್ಟ್ರೇಷನ್ ಈಗ ಪಕ್ಕದ ಏರಿಯಾ ಹುಡುಗರಿಗೆ ಹೆಂಗ್ರ ಮುಖ ತೋರಿಸ್ಲಿ? ಎಳಿಬೇಡ ಕಾಣು, ಅಷ್ಟುದ್ದ ಎಳಿಬಾರ್ದು. ಪಕ್ಕದ ಹುಡುಗರಿಗೆ ಹೆಂಗ್ ಮುಖ ತೋರಿಸ್ಲಿ ಹಂಗೆ ಎಳಿಬೇಡ. ಪಕ್ಕದ ಏರಿಯಾ ಹುಡುಗರಿಗೆ ಹೆಂಗ ಮುಖ ತೋರಿಸ್ಲಿ? ನ್ಯಾಚುರಲ್ ಆಗಿ ಮಾತಾಡು. ಪಕ್ಕದ ಏರಿಯಾ ಹುಡುಗರಿಗೆ ಹೆಂಗ್ರ ಮುಖ ತೋರಿಸ್ಲಿ? ನೆಕ್ಸ್ಟ್ ಹೇಳು. ಪಕ್ಕದ ಏರಿಯಾ ಹುಡುಗರಿಗೆ ಹೆಂಗ್ರ ಮುಖ ತೋರಿಸ್ತೀರಾ? ಒಂದು ಕಪ್ ತುಂಬಾ ದೊಡ್ಡದಾಗಿ ಮಾತಾಡ್ತೀರಾ. ಒಂದು ಕಪ್ ಗೆತ್ಕೊಂಡ್ ಬರಕ್ಕಾಗಲ್ವಾ? ಹಂಗೆ ಹೋಗು, ಅದೇ ಮೂಡಲ್ಲಿ ಹೋಗು. ತುಂಬಾ ದೊಡ್ಡದಾಗಿ ಮಾತಾಡ್ತೀರಾ. ಒಂದು ಕಪ್ ಗೆತ್ಕೊಂಡ್ ಬರಕ್ಕಾಗಲ್ವೇನ್ರೋ? ನೆಕ್ಸ್ಟ್ ಕಪ್ ಬದಲು ಚಿಪ್ ತಗೊಂಡು ಅಲ್ಲೇ ಅಂದ್ಬಿಡಿ. ಒತ್ತಿದ್ರೆ ಯಾಕಂದ್ರೆ ಅದು ಬೇರೆ ಡೈಲಾಗು. ಕಪ್ ಬದಲು ಒಂದು ಚಿಪ್ ತಗೊಂಡು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ರಿ ಹಂಗನ್ನ. ಇಲ್ಲೇ ಸಾಕು. ಕಪ್ ಬದಲು ಒಂದು ಚಿಪ್ ಹಂಗೆ ನಿಲ್ಲಬಾರ್ದು, ಮಾತಾಡ್ತಾ ಬರ್ಬೇಕು. ನಿಲ್ಬಾರ್ದು, ಕಪ್ ಬದಲು ಮಾತಾಡ್ತಾ ಬರ್ಬೇಕು. ಅಲ್ಲಿ ಅವನಿಗೆ ತಿರುಗ್ಬೇಡ, ಮಾತಾಡ್ತಾ ಬಾ. ಕಪ್ ಬದಲು ಒಂದು ಚಿಪ್ ತಗೊಂಡು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಿ. ಆಗ ಕೋಪ ಬರುತ್ತೆ. ಯಾರ್ದು ನೆಕ್ಸ್ಟ್? ಇವನ್ ತಾನೆ. ನಿಂದೇನು? ಸಾಕು ಸುಮ್ಮನೆ ಇರೋ. ಹೋಗಿ ಮಾತಾಡ್ಕೊಡು. ಸಾಕು ಸುಮ್ಮನೆ ಇರೋ. ಇಷ್ಟೊತ್ತು ಮಾತಾಡ್ಲಿಲ್ವಾ?
ನಾವೆಲ್ಲ ಸುಮ್ಮನೆ ಇದೀವಿ ಅಂತ ಚಿಪ್ಪು ಅಮ್ಮ ತಾಯಿ ಅಂತ ಮಾತಾಡ್ತಿದ್ಯಾ? ಈ ಆಟ ಆಡ್ಬೇಕಾಗಿತ್ತು, ಯಾರು ಬೇಡ ಅಂದ್ರು? ಆಟ ಆಡ್ಬೇಕಾಗಿತ್ತು, ಯಾರು ಬೇಡ ಅಂದ್ರು? ಆಟ ಆಡ್ಬೇಕಿತ್ತು, ಯಾರು ಬೇಡ ಅಂದ್ರು? ಆಟ ಆಡ್ಬೇಕಾಗಿತ್ತು, ಯಾರು ಬೇಡ ಅಂದ್ರು? ಕೋಪದಲ್ಲೇ ಹೋಗ್ಬೇಕು, ಕೋಪದಲ್ಲೇ ಹೋಗು ಫಾಸ್ಟ್. ಅವಾಗ ಆಟ ಆಡಕ್ ಬರ್ಬೇಕಾಗಿತ್ತು, ಯಾರು ಬೇಡ ಅಂದ್ರು? ಹೇಳು ಹೇಳು ಡೈಲಾಗ್ ಹೇಳು. ಆಟ ಆಡಕ್ ಬರ್ಬೇಕಾಗಿತ್ತು, ಯಾರು ಬೇಡ ಅಂದ್ರು? ಹೋಗು ಫಾಸ್ಟ್, ಹೋಗು, ಸ್ವಲ್ಪ ಚುರುಕಾಗಿರ್ಬೇಕು. ಹೋಗು ಹೋಗು. ಆಟ ಆಡಕ್ ಬರ್ಬೇಕಾಗಿತ್ತು, ಯಾರು ಬೇಡ ಅಂದ್ರು? ನೀನು ಅವನ ಹಿಂಗೆ ಹೋಗೋ, ಹಿಂಗೆ ಹೋಗೋ, ಹಿಂಗೆ ಹೋಗೋ ಥರ ಹೋಗೋ. ನೀನು ಬಂದು ಆಟ ಆಡ್ಬೇಕಿತ್ತು, ನೀನು ಬಂದು ಆಟ ಆಡ್ಬೇಕಾಗಿತ್ತು. ಅವನ ಟೀಮಲ್ಲಿ ಇದ್ದಾನೆ ಅಂತ ನೀನು ಮೂಟಲ್ಲಿ ಸೇರ್ಕೊಂಡು ನಾವೇನ್ ಮಾಡಕ್ಕಾಗುತ್ತೆ? ಈಗ ಬಂದೆ ಅವನ್ನ ನೋಡು, ಅಲ್ಲಿ ಡಮ್ಮಿ ಮಾಡ್ರೆ ನಾವೇನ್ ಮಾಡಕ್ಕಾಗತ್ತೆ? ನಾವೇನ್ ಮಾಡಕ್ಕಾಗುತ್ತೆ? ಈಗ ಬಂದು ಮಾತಾಡೋದಲ್ಲ. ನೆಕ್ಸ್ಟ್ ಸುಮ್ಮನೆ ಆ ಕೈ ಹೋಯ್ತಾ ಒಳಗಡೆ ಅಂಟು ಕಟ್ಕೊಂಡ್ಬಿಡ್ತಾ, ಮತ್ತೆ ಯೂಸ್ ಮಾಡು. ಅವನಿಗೆ ಬೈಬೇಡ. ಸುಮ್ಮನೆ ಇವ್ ನಿನ್ ಫ್ರೆಂಡೇ. ಅಂದ ತಕ್ಷಣ ಅಷ್ಟು ಅಲ್ಲ, ಸ್ವಲ್ಪ ಜಾಸ್ತಿ ಸುಮ್ಮನಿರೋ. ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಒಂದ್ ನಿಮಿಷ ನಾನು ಮಾತಾಡ್ತೀನಿ. ನೆನ್ಪಿಟ್ಕೊಳ್ಳಿ. ಏನಂದೆ? ಅಲ್ಲ ಸಪ್ರೇಟ್ ನಿಲ್ಬೇಡ, ಅವನಿಗೆ ಕೇಳು. ಏನಂದೆ? ಅಮ್ಮ ತಾಯಿ ಚಿಪ್ಪಿಕ್ಕಲಿ ಅಂತನಾ? ಆಯ್ತು, ಇಟ್ಕೊಂಡು ಬಿಟ್ಟು ಸುಟ್ಟಿದ್ದೀವಿ. ಅವಾಗ ನಿನ್ ಮಲೆ ಅಡಿಯಲ್ಲಿ ಅದು ಏನ್ ಹೇಳಿದೆ ಡೈಲಾಗ್ ಹೇಳು. ಅವಾಗ ನಿನ್ ಅಲ್ಲ ಫಸ್ಟ್ ಇಲ್ಲಿ ಅಮ್ಮ ತಾಯಿ ಅಂತ ಚಿಪ್ ಹಿಡ್ಕೊಂಡು ಬೀದಿ ಬೀದಿ ಅಲಿಬೇಕಿತ್ತ? ಹಂಗ ಬಾ ಬಾ ಅಮ್ಮ ತಾಯಿ ಬಾ 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 ತಾಯಿ ಮಾತಾಡ. ನನ್ನ ಮುಖ ಏನಕ್ಕೆ ನೋಡೋದು? ಕ್ಯಾಮ್ರಾ ಎಲ್ಲಿದೆ? ಎಷ್ಟು ಅಮ್ಮ ನನ್ನನ್ನು ನೋಡ್ಕೊ. ಅಮ್ಮ ತಾಯಿ ಅಂತ ಚಿಪ್ ಹಿಡ್ಕೊಂಡು ಬೀದಿ ಬೀದಿ ಅಲ್ಲಿ. ಕ್ಯಾಮ್ರಾ ಎಲ್ಲಿದೆ? ಅಲ್ಲಿ ನೋಡ್ಬೇಕು. ಹೋಗು 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 ಮಾತು. ಅಮ್ಮ ತಾಯಿ ಅಂತ ಚಿಪ್ಪಿಕೊಂಡು ಬೀದಿ ಬೀದಿ. ಅಮ್ಮ ತಾಯಿ ಅಂತ ಚಿಪ್ಪಿಕೊಂಡು ಬೀದಿ ಬೀದಿ ಅಲಿಬೇಕಿತ್ತ? ಆಯ್ತು, ಅಲಿತೀವಿ. ಆಯ್ತಾಯ್ತು, ಅಲಿತೀವಿ. ಹೋಗಿ ಬಾ. ಆಯ್ತಾಯ್ತು, ಅಲಿತೀವಿ. ಅವಾಗ ನಿನ್ ಮಲೆ ಅಡಿಯಲ್ಲಿ ಬಂತು. ಮಾತಾಡ್ಕೊಂಡು ಬಾ. ಅವಾಗ ನಿನ್ ಮಲೆ ಅಡಿಯಲ್ಲಿ ಎಷ್ಟೆಷ್ಟು ಮೂಮೆಂಟ್ ಹೇಳ್ತೀನೋ ಅಷ್ಟಷ್ಟು ಮಾಡಬೇಕು. ದಿನ ದಿನ ಜಾಸ್ತಿ ಕಲಿಬೇಕು. ಅದೇ ಡೈಲಾಗ್. ಕೆಲಸ ಇತ್ತು, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರ್ಲಿಲ್ಲ. ಅವನ ಆಟಿಟ್ಯೂಡ್ ಅಲ್ಲಿ ಅವನ್ಗೋ ನಾನು ಯಾಕೋ ಎದುರ್ಕೋಬೇಕು? ಇಷ್ಟೇ ನೋಡು. ಅದು ಹಿಂಗ ಅಷ್ಟು ಓಡೋಗ್ತೀಯಾ? ಸ್ವಲ್ಪ ನಾನು ಯಾಕೋ ಎದುರ್ಕೋಬೇಕು? ಆರಾಮ್ಸೆ ಬಾ. ಸುಮ್ಮನೆ ಸುಮ್ಮನೆ ಓಡೋ ಯಾಕೋ ಎದುರ್ಕೋಬೇಕು? ಅದೆಲ್ಲ ಕರ್ಕೊಂಡು ಒಂದೇ ಲೈನ್ ಕರ್ಕೊಂಡು ಯಾಕೆ ಡಬಲ್ ರ್ಯಾಕ್ ಮಾಡ್ತೀಯಾ? ಒಂದೇ ಲೈನ್ ಕಣ ಅವನ್ಗೋ ಪಾಠ ಮಾಡಿ ನಡೆಯೋದು. ನಾನು ಯಾಕೋ ಎದುರ್ಕೊಳ್ಳಿ? ಗೊತ್ತಲ್ಲ ಈಗ ನಿನ್ ಕಣ್ಣಿಗೆ ಪರವಾಗಿಲ್ವೇ? ಹಿಂದೆ ಪರವಾಗಿಲ್ವೇ? ಬಾ ಪರವಾಗಿಲ್ವೇ? ಅವನವನ್ನ ನೋಡು, ಪರವಾಗಿಲ್ಲ ಇಬ್ರು. ಪರವಾಗಿಲ್ವೇ? ಇಬ್ರು ಒಟ್ಟೊಟ್ಟಿಗೆ ಕೂತಿದ್ದೀರಾ? ಈಗ ನಿನ್ ಕಣ್ಣಿಗೆ ಹಾಗೆ ಕಾಣಿಸುತ್ತೆ. ಹಿಂಗಿದೆಲ್ಲ ಹೌದೌದು. ಈಗ ನಿನ್ ಕಣ್ಣಿಗೆ ಹಿಂಗೆ ಕಾಣಿಸುತ್ತೆ. ನೀನ್ ಹೇಳಿದ್ನ ಕೇಳ್ಕೊಂಡು ಬಿದ್ದರೆ ನಾವೇ ನೀನು ಹೇಳಿದನ್ನ ಕೇಳ್ಕೊಂಡು ಬಿದ್ದರೆ ನಾವೇ ನಿಮ್ಮನೆ ನಾಯಲ್ಲ, ನಿಮ್ಮನೆ ನಾಯಲ್ಲ. ಅದು ಎಷ್ಟು ದಿನ ಅಂತ ನೋಡಿದೆ? ಅಲ್ಲ ಅದು ಎಷ್ಟು ದಿನ ಅಂತ ನೋಡುತ್ತೆ? ಒಂದಿನ ಅದಕ್ಕೂ ಸಾಕಾಗಿ ಕಚ್ಬಿಡುತ್ತೆ. ಹಿಂದೆ ಮುಂದೆ ಹೋಗು. ಈಗ ನಿನ್ ಕಣ್ಣಿಗೆ ಹಾಗೆ ಕಾಣಿಸುತ್ತೆ. ಸ್ವಲ್ಪ ಫಾಸ್ಟ್ ಆಗಿ ಹೋಗು. ಈಗ ನಿನ್ ಕಣ್ಣಿಗೆ ಹಂಗೆ ಕಾಣಿಸುತ್ತೆ. ಹೋಗು ಹೋಗು. ಈಗ ನಿನ್ ಕಣ್ಣಿಗೆ ಹಾಗೆ ಕಾಣಿಸುತ್ತೆ. ನೀನ್ ಹೇಳಿದ್ ಕೇಳ್ಕೊಂಡು ಬಿದ್ದರೆ ನಾವೇ ಆಗಲ್ಲ, ವೇರಿಯೇಷನ್ ಬೇಕು. ಕಾಣಿಸುತ್ತೆ. ನೀನು ಹೇಳಿದ್ದನ್ನ ಕೇಳ್ಕೊಂಡು ಬಿದ್ರಕ್ಕೆ ಅದು ಆರಾಮ್ಸೆ ವಾಪಸ್ ಹೋಗು. ನೀನ್ ಹೇಳಿದ್ ಕೇಳ್ಕೊಂಡು ಬಿದ್ದರೆ ನಾವೇ ನಿಮ್ಮನೆ ನಾಯಿನೋ? ನಾವೇ ನಿಮ್ಮನೆ ನಾಯಲ್ಲ. ನಾಯಲ್ಲ. ಅದು ಎಷ್ಟು ದಿನ ಅಂತ ನೋಡುತ್ತೆ? ಒಂದಲ್ಲ ದಿನ ಅಂತ ನೋಡುತ್ತೆ, ಬೇರೆ ಬೇರೆ ತರ. ಅಲ್ಲ ಕಣೋ, ಅದು ಎಷ್ಟು ದಿನ ಅಂತ ನೋಡುತ್ತೆ? ಒಂದಲ್ಲ ದಿನ ಬಿಡುತ್ತೆ. ಅದಕ್ಕೆ ಹುಷಾರಾಗಿರು. ಅದಕ್ಕೆ ನೀನು ಸ್ವಲ್ಪ ಹುಷಾರಾಗಿರೋ. ಅದಕ್ಕೆ ಸ್ವಲ್ಪ ನೀನು ಹುಷಾರಾಗಿರೋ. ನಿನ್ ಕಣ್ಣು ನಮಗೂ ಕಟ್ಟುತ್ತೆ ಕಷ್ಟ. ನಿನ್ ಬದಲಲ್ಲ ದಿತ್ತು ಡೈಲಾಗ್ ಯಾಕೆಲ್ಲ ಮಿಸ್ ಮಾಡೋದು? ಸದ್ಯಕ್ಕೆ ನಿನ್ ಕಣ್ಣಿಗೆ ಹಂಗೆ ಕಾಣಿಸುತ್ತೆ ಹೇಳು. ಹೌದೌದು, ಸದ್ಯಕ್ಕೆ ನಿನ್ ಕಣ್ಣಿಗೆ ಅದೇ ಕಾಣಿಸುತ್ತೆ. ನೀನ್ ಹೇಳ್ಕೊಂಡು ಅಷ್ಟು ಇದು ತಗೋಬೇಡ, ಕೇರ್ಲೆಸ್. ನೀನ್ ಹೇಳಿದನ್ನ ಕೇಳ್ಕೊಂಡು ಬಿದ್ದಿರಕ್ಕೆ ಆರಾಮ್ಸೆ ಇಲ್ಲ. ಸ್ಟೆಪ್ ಮಾಮೂಲಿ ಹೆಂಗ್ ನಡೀತೀವಿ ಹಂಗೆ ನಡಿ. ಮಾನಿಟರ್ ಜೋರು ಟೇಕ್ ತರನೇ ಎಕ್ಸ್ಪ್ರೆಷನ್. ಎಲ್ರು ನನ್ನ ಸೇರ್ಕೊಂಡು ಬಲಿಪಶ ಮಾಡ್ತೀರಾ? ಹತ್ರ ಹತ್ರ ಇರು, ಸ್ವಲ್ಪ ಹತ್ರ 3 ಜನ ಹತ್ರ. ನಾನು ಯಾರಿಗೂ ಎದುರ್ಕೊಳ್ಳಲ್ಲ. ಫಸ್ಟ್ ಡೈಲಾಗ್ ಅವನಿಗೇನೆ. ನಾನು ಯಾರಿಗೂ ಎದುರ್ಕೊಳ್ಳಲ್ಲ. ಅವನ ಹತ್ರ ಬಾ. ಸ್ವಲ್ಪ ಅವನನ್ನು ಹೊಡಿಬಾರ್ದು, ಹೊಡೆದ್ರೆ ವಾಪಸ್ ಹೊಡಿತಾನೆ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಅವನ್ ಯಾವನ್ಗೋ ನಾನು ಯಾಕೋ ಎದುರ್ಕೊಳ್ಳಿ? ಕರೆಕ್ಟ್. ಪರವಾಗಿಲ್ವೇ? ಇಬ್ರು ಒಂದಾಗ್ಬಿಟ್ಟಿದ್ದೀರಾ? ಈಗ ನಿನ್ ಕಣ್ಣಿಗೆ ಹೌದೌದು ಅದೇ. ಹೌದೌದು, ಈಗ ನಿನ್ ಕಣ್ಣಿಗೆ ಹಾಗೆ ಕಾಣಿಸುತ್ತೆ. ಅದು ಎಷ್ಟು ದಿನ ಅಂತ ನೋಡುತ್ತೆ? ಇಲ್ಲ ಕಣೋ, ಎರಡೇನೋ ಹೇಳ್ತಾ ಇದ್ದೆ ಭುವನ. ಏನದು ಎಷ್ಟು ದಿನ ಅಂತ ನೋಡುತ್ತೆ?
ನೀನ್ ಹೇಳಿದನ್ನ ಕೇಳ್ಕೊಂಡು ಬಿದ್ದಿರಕ್ಕೆ. ನೀನ್ ಹೇಳಿದನ್ನ ಅದು ವೇರಿಯೇಷನ್ ಬೇರೆ. ನೀನ್ ಹೇಳಿದನ್ನ ಕೇಳ್ಕೊಂಡು ಬಿದ್ದಿರಕ್ಕೆ ನಾವೇನ್ ನಿಮ್ಮ ಮನೆ ನಾಯಿ ಅಲ್ಲ. ಲೋ, ಅದು ಎಷ್ಟು ದಿನ ಅಂತ ನೋಡುತ್ತೆ, ಒಂದಲ್ಲ ಇದೊಂದು ಕಚ್ಚುತ್ತೆ. ಅದಕ್ಕೆ ನೀನು ಹುಷಾರಾಗಿರು. ಅದಕ್ಕೆ ನೀನು ಹುಷಾರಾಗಿ, ಇವಳಿಗೆ ಟಾಂಟು. ಅದಕ್ಕೆ ನೀನು ಹುಷಾರಾಗಿರೋ. ನಿನ್ ಜೊತೆ ನಮ್ಮನ್ನು ಕಚ್ಬಿಟ್ರೆ ಕಷ್ಟ. ನಿನ್ ಜೊತೆ ನಮ್ಮನ್ನು ಕಟ್ಬಿಟ್ರೆ ಕಷ್ಟ. ಇಷ್ಟೆಲ್ಲ ಅಯ್ಯೋ, ಅದು ಅವಳೇ ನೋಡ್ಬಿ ಹೇಳ್ರ. ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಅಯ್ಯೋ, ನೀನ್ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆನೇ ಇರಲಿಲ್ಲ. ಸುಮ್ಮನೆ ಇದ್ದಿದ್ರೆ ಆಯ್ತಿತ್ತು. ಆ ವೇರಿಯೇಷನ್ ಬೇಕು. ಒಂದು ಡೈಲಾಗ್ ಹಿಂಗೆ, ಒಂದು ಡೈಲಾಗ್ ಹಂಗೆ. ಓಕೆ ಅಲ್ಲ ಸರ್? ಒಬ್ಬೊಬ್ರು ಒಂದೊಂಥರ ಇದ್ದೀರಾ ನೀವು ಅಯ್ಯೋ. ನೀವು ನಿಮ್ಮ ಮಾತುಗಳು ಪ್ರೀತಿ ದೇವ್ರಿಗೆ ಪ್ರೀತಿ. ಇವನನ್ ಕಂಡ್ರೆ ನಿಮಗಾಗಲ್ಲ. ಅಲ್ಲ, ಇವನನ್ನ ಕಂಡ್ರೆ ನಿಮ್ಮಿಗಾಗಲ್ಲ, ನಿಮ್ಮನ್ನ ಕಂಡ್ರೆ ಇವನಿಗಾಗಲ್ಲ, ನಿಮ್ಮೆಲ್ಲರನ್ನ ಕಂಡ್ರೆ ನಮ್ಮ ಅಣ್ಣನ್ಗಾಗಲ್ಲ. ಅದಕ್ಕೆ ಅಣ್ಣ ನೋಡ್ಕೊ ಅಂತ ಕರೆಸಿದ್ದು. ಅದಕ್ಕೆ ನಮ್ಮಣ್ಣ ಇಲ್ವಾ, ಹೋಗಿ ನೋಡ್ಕೊಂಡು ಬಾ ಅಂತ ಕಳಿಸಿದ್ದು. ಉರ್ಕೊಳ್ಳಿ ಒಳ್ಳೇದೇ. ತುಂಬ ಒಳ್ಳೇದೆ. ಅದೇನೋ ಗಾದೆ ಇದೆ ನೋಡಿ, ಕೈಲಾಗಿರೋರು ಮೈಯೆಲ್ಲಾರ ಪರ 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 ಅಂತ ಕೇಳ್ಕೊಂಡ್ರಂತೆ. ಹಂಗಾಯ್ತು ನಿಮ್ಮ ಕತೆ. ಉರ್ಕೊಳ್ಳಿ. ಬಾಯ್. ಎಷ್ಟು ಮಾಡಿದೆ ನನಗೆ ಗೊತ್ತಿಲ್ಲ. ಹಿಂಗೆ ಎಲ್ಲ ಮಾಡಕ್ ಕೈಲಿಲ್ಲ. ಏನ್ರೋ ಎಲ್ರು ಸೇರ್ಕೊಂಡು ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತೀವಿ. ಬಾ ಏನ್ರೋ ಎಲ್ರು ಸೇರ್ಕೊಂಡು ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತಿದ್ದೀರಾ? ಮಾತಾಡ್ತಿದ್ದೀರಾ? ಹಾಂ, ಎದುರುಗಡೆ ಮಾತಾಡಿ. ಎದುರುಗಡೆ ಮಾತಾಡಿ. ಎದುರುಗಡೆ ಮಾತಾಡಿ. ಯಾಕೆ ಬಿಲ್ದಲ್ಲೇ ಬುಷ್ ಕೊಡ್ತಿದ್ದೀರಾ? ಅರ್ಜೆಂಟ್ ಡೈಲಾಗ್ ಹೇಳಕ್ಕೆ ಮನೆಗೆ ಏನಾದ್ರು ಹೋಗ್ಬೇಕಾ? ಟ್ರೈನ್ ಹೋಯ್ತಾ? ಬಿಲದಲ್ಲಿ ಯಾಕೆ ಬುಸ್ ಕೊಡ್ತಿದ್ದೀರಾ? ವೇರಿಯೇಷನ್ ತಗೋ. ಬಿಲ್ದಲ್ಲಿ ಯಾಕೆ ಬುಸ್ ಕೊಡ್ತಿದ್ದೀರಾ? ಬುಷ್ ಕೊಡ್ತಿದ್ದೀರಾ? ಹಾಂ, ನಿಮ್ ಏನಪ್ಪ ಒಬ್ಬೊಬ್ರು ಒಂದೊಂದು ನಡ್ಕೊಂಡು ಬಾ. ಏನಪ್ಪ ಬಾ, ಏನಪ್ಪ ಒಬ್ಬೊಬ್ರು ಒಂದಪ್ಪ, ಏನಪ್ಪ ಒಬ್ಬೊಬ್ರು ಒಂದೊಂದು ಥರ ಇದ್ದೀರಾ. ಒಂದೊಂದು ಥರ ಇದ್ದೀರಾ. ಹಾಂ, ನೆಕ್ಸ್ಟು. ನೀವು ನಿಮ್ಮ ಮಾತು. ಅಯ್ಯೋ, ನೀವು ನಿಮ್ಮ ಮಾತುಗಳು ದೇವ್ರಿಗೆ ಪ್ರೀತಿ. ಅಯ್ಯೋ, ನೀವು ನಿಮ್ಮ ಮಾತುಗಳು ದೇವ್ರಿಗೆ ಪ್ರೀತಿ. ಹಾಂ, ಅದಕ್ಕೆ ಅಣ್ಣ ನೋಡ್ಕೊಂಡ್ ಬಾ. ಹಿಂಗೆ ಅದಕ್ಕೆ ಅಣ್ಣ ನೋಡ್ಕೊಂಡು ಬಾ ಅಂತ ಕಳಿಸಿದ್ದು. ಅದಕ್ಕೆ ಅಣ್ಣ ನೋಡ್ಕೊಂಬ ಅಂತ ನೋಡ್ಕೊಂಬ ಅಂತ ಕಳಿಸಿದ್ದು. ಹಾಂ, ನೆಕ್ಸ್ಟು. ಉರ್ಕೊಳ್ಳಿ ಒಳ್ಳೇದು. ಒಳ್ಳೇದು ನೋಡ್ಕೊಂಡು ಬಾರೋ. ಉರ್ಕೊಳ್ಳಿ ಒಳ್ಳೇದೆ. ಹಾಂ, ಕೈಲಾಗ್ದವರು ಅದೇನೋ ಗಾದೆ ಇದೆ. ಕೈಲಾಗ್ದಿರೋರು ಎದುರುಗಡೆ ಎಲ್ಲ ಪರ ಪರ ಅಂತ ಕರ್ಕೊಂಡ್ರಂತೆ, ಪರಚ್ಕೊಂಡ್ರಂತೆ. ಪರ್ರೆ ಅಂತ ಪರ್ಚ್ಕೊಂಡ್ರಂತೆ. ಹಂಗಾಯ್ತು ನಿಮ್ ಕತೆ. ಅಷ್ಟೇ. ಮಾಡು. ಅರ್ಜೆಂಟ್ ಮಾಡಬಾರ್ದು. ಆಕ್ಟಿಂಗ್ ಕಲ್ತ್ಮೇಲೆ ಇನ್ನೂ ಒಂದಿಷ್ಟು ಕೆಲಸಗಳಿದೆ. ಹಾಂ.